ಹಾಳೆ ಇವತ್ತೊಂದಿಷ್ಟು ಟೆನ್ಷನ್ ಮಾಡ್ಕೊಂಬಕ್ಕೆ ಕಾಲೊಂದಿಟ್ಟು ಇನ್ನು ಕೇಳ್ದಂಗೆ ಆಗುತ್ತೆ. ಒಂದೊಂದು ಚೆನ್ನಾಗಿ ಬರುತ್ತೆ, ಕಾಲು ಎತ್ತಿಕ್ಕೂ ಓಡಾಡೋಕ್ಕಾಗಲಿ ಕೈಯಾಗಲಿ ಕಾಲಾಗಲಿ ಚೆನ್ನಾಗಿ ಬರುತ್ತೆ. ಒಂದೊಂದು ಸತಿಗೆ ಬರೋದೇ ಇಲ್ಲ ಕಾಲು. ಯಾಕೋ ಇಂದು ಕೇಳ್ದಂಗೆ ಆಗುತ್ತೆ. ಇಲ್ಲೇ ಸ್ವಲ್ಪ ವಾಕ್ ಮಾಡ್ತೀನಿ. ಬೆಳಗ್ಗೆಯಿಂದ ಟೆನ್ಷನ್ ಮಾಡಿಕೊಂಡು ವಾಕ್ ಮಾಡೋಕ್ಕೆ ಬೇರೆ ಹೋಗಲಿಲ್ಲ. ವಾಕ್ ಮಾಡಿದ್ರೆ ಸರಿ ಹೋಗೋದು. ಇಲ್ಲೇ ಓಡಾಡ್ತೀನಿ. ಇಂದು ಕೇಳ್ದಂಗೆ ಆಗುತ್ತೆ. ಹಂಗೇನೆ ಕೈಯಿನೂ ಕಾಲೂ ಈ ಬಲಗಾಲಿಂದೇ ಸಮಸ್ಯೆ ನನಗೆ. ಏನೂ ಇಲ್ಲ, ಎಲ್ಲ ಸರಿಯಾಗೈತೆ. ಏನು ನನಗೆ ಹೊಟ್ಟೆ ಏನೂ ಟ್ರಬಲ್ ಇಲ್ಲ. ಏನು ನನಗೆ ಮೂಗಾಗಲಿ ಕಣ್ಣಾಗಲಿ ಬಾಯಿ ಆಗಲಿ ಏನೂ ಟ್ರಬಲ್ ಇಲ್ಲ. ಈ ಕೈಯೇ ಎಲ್ಲ ಮಿಸಿನ್ನು ಸೆನಕ ಇದಾವೆ ನಾವು. ಏನು ಮಾಡ್ತೀವಿ, ಕೈ ಕಾಲಿ ಮಿಸಿನ್ನೇನೆ ನನ್ನ ಕೆಟ್ಟೋಗಿರೋದೊಂದಿಟ್ಟು. ಇವೇ ಒಂದಿಟ್ಟು ನನ್ನ ಟ್ರಬಲ್ ಇರೋದು. ಇನ್ನಿದ್ದಾವೆಲ್ಲ ಚೆನ್ನಾಗಿದ್ದಾವೆ. ಎಲ್ಲ ನಾವು ಎಲ್ಲ ಮೂಗಿಂದ ಹಿಡಿದು ಕಣ್ಣು ಮೂಗು ಬಾಯಿ ಎಲ್ಲ ಮಿಷಿನ್ಗಳೂ ಸೆನಕ ಇದ್ದಾವೆ. ಏನನ್ನಾಗಲಿ ತಿಂತೀನಿ, ಏನನ್ನಾಗಲಿ ವರ್ಗಿಸ್ಕೊಂತೀನಿ, ಏನು ತಿಂದ್ರೂ ಜೀರ್ಣ ಆಗುತ್ತೆ. ಎಲ್ಲ ಚೆನ್ನಾಗೈತೆ. ಇದೊಂದು ಈಟ್ ಕೈ ಕಾಲೇ ನಂದು. ಮನುಷ್ಯನ ದೇಹನತ್ತಾಗೆ ಏನೋ ಸ್ವಲ್ಪ ಟ್ರಬಲ್ ಇದ್ದರೆ ಬೇಡ. ತಡ್ಕೊಳಕ್ಕಾಗಲ್ಲ. ಎಲ್ಲ ಮಿಷಿನ್ಗಳು ಸರಿಯಾಗಿರಬೇಕು. ಮನುಷ್ಯನ ಪಾರ್ಟ್ಸ್ ಎಲ್ಲ ಏನೇನಿದ್ದಾವೆ ಪ್ರತಿಯೊಂದೂ ಚೆನ್ನಾಗಿರ್ಬೇಕು. ಕೈ ಕಾಲಿಗೂ ಆಗಬಾರ್ದು, ಏನಕ್ಕೂ ತೊಂದರೆ ಆಗಬಾರ್ದು. ಎಲ್ಲ ಮಿಷಿನ್ಗಳು ಚೆನ್ನಾಗಿರಬೇಕು. ನನಗೆ ಕೈ ಕಾಲಿಂದೇನೆ ಬರೋದೇ ಇಲ್ವಲ್ಲ. ಏನು ಮಾಡಿದ್ರು ಎಳ್ದಂಗೆ ಆಗುತ್ತೆ. ಹಂಗೇನೆ ಇಲ್ಲೇ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಇಲ್ಲೇ ವಾಕ್ ಮಾಡ್ತೀನಿ. ಜಾಸ್ತಿ ದೂರ ಹೋಗೋಕ್ಕಾಗಲ್ಲ. ಯಾಕೋ ಜಾಸ್ತಿ ಎಳ್ದಂಗೆ ಆಗುತ್ತೆ ಕಾಲ. ಮನುಷ್ಯನ ಜೀವನ ಎಲ್ಲ ಚೆನ್ನಾಗಿದ್ರಪ್ಪ. ಎಲ್ಲ ಅಂತಂದರೆ ಒಂದೇನಾದ್ರೂ ಸಮಸ್ಯೆ ಆಯಿತು ಅಂತಂದರೆ ಮನುಷ್ಯನ ಜೀವನನೇ ಬೇಡಪ್ಪ ಅನಿಸುತ್ತೆ. ಒಂದೊಂದ್ಸತಿ ನನಗೆ ಕೈ ಕಾಲಿಂದ ನೆನೆಸ್ಕೊಬಿಟ್ರೆ ಏನಪ್ಪ ಇದು ನನಗೆ ಇಂಥದ್ದಾಯಿತು, ಏನು ದೇವರಮ್ಮನ ಇಂಥದ್ದು ಕೊಟ್ಟ ಅನಿಸುತ್ತೆ. ಒಂದೊಂದ್ಸತಿ ಏನಾಗಲ್ಲ, ಬರ್ತವೆ. ಒಂದೊಂದು ತಡಿ ಎತ್ತುತ್ತೀನಿ, ಇಳಿಸ್ತೀನಿ. ಒಂದೊಂದ್ಸತಿ ಎಲ್ಲ ಮಾಡ್ತೀನಿ. ಒಂದೊಂದ್ಸತಿ ಬರೋದೇ ಇಲ್ಲ. ಹಂಗಾಗುತ್ತೆ. ಶಭಾವ ಬರ್ತಾ ಇದ್ದಾರೆ ಯಾಕೋ ಈ ಕಡೆನೆ. ವಿಜಿ, ನೀನು ಏನಾದರೂ ನನ್ನ ಸುದ್ದಿಗೆ ಬಂದಿದೆಯಾ ಅಂದರೆ ಗ್ರಾಚಾರ ನೆಟ್ಟಗಿರೋದಿಲ್ಲ ನೋಡಿ, ಹೇಳಿರ್ತೀನಿ. ನನ್ನ ಸುದ್ದಿಗೆ ಯಾಕೆ ಬರ್ತೀಯ ನೀನು? ನನ್ನ ಸುದ್ದಿಗೆ ಯಾಕೆ ಬರ್ತೀಯ ನೀನು? ಬಾವ ನಾನೇನು ಮಾಡಿದೆ? ಯಾಕೆ ಬಾವ? ಯಾಕೆ ಏನಾಯಿತು? ಯಾಕೆ ಬಾವ? ಹರ್ಷ ಅಂತ ನಾನೇ ಅಂದ್ಕೊಂಡು ನೀನು ಬರ್ಸಿದ್ಯಾ. ಆದರೆ ಸುಗುಣನ ಗಂಡ ಹರ್ಷ, ಅವನ ಹೆಸ್ರು ಹರ್ಷನೇ. ನೀನು ನನ್ನ ಹೆಸ್ರು ಹರ್ಷ ಅಂದ್ಕೊಂಡು ಬರ್ಸಿದ್ಯಲ್ಲ ನೀನೆಲ್ಲ ಕಡೆ. ಈ ಕೆಲಸ ಮಾಡಿರೋದು ನೀನೇ ಕಣೆ ವಿಜಿ, ನೀನೇ ಮಾಡಿರೋದು ಇದನ್ನ. ಅಯ್ಯೋ ಬಾವ, ಇಲ್ಲ, ಸತ್ಯವಾಗ್ಲೂ ನಾನಲ್ಲ ಬಾವ. ನಾನು ಇಲ್ಲಡು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡು ಅಂತಂದ್ರು ಮಾಡ್ತೀನಿ ಬಾವ. ನಾನು ಮಾಡಿಲ್ಲ ಬಾವ, ಈ ಕೆಲಸನ ಮಾಡಿಲ್ಲ ಬಾವ, ಮಾಡಿಲ್ಲ. ನಾನಲ್ಲ ಈ ಕೆಲಸ ಮಾಡಿರೋದು. ನೀನು ಮಾಡೋದಿಲ್ದಲೇ ಯಾರು ಮಾಡಲ್ಲ, ಸುಮ್ಮನಿರು. ಇಲ್ಲೋಡು, ನನ್ನ ಸುದ್ದಿಗೆ ಏನಾನ ಬಂದಿದೆಯಾ ನೀನು ಯಾವ ಬೇರೆ ಗಂಡಸರು ನಂಗೆ ಅಂದ್ಕೊಂಡು ನನ್ನ ಸುದ್ದಿಗೆ ಬಂದಿದೆಯಾ ಅಂದರೆ ನಿನಗೆ ಗ್ರಾಚಾರ ನೆಟ್ಗಿರಲ್ಲ ನೋಡು. ಯಾಕೆ ಸುಮ್ಮನೆ ಬಿಟ್ಟರು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಯಾಕೆ ಬರೀ ಮನೆಯಿಂದ ಹೊರಗಡೆ ಕಳಿಸಿದ್ರು ಅಂತ ಹೇಳಿ ನಿನಗೆ ಅನ್ನಿಸುತ್ತಾ? ನಾನು ಇಲ್ಲೋಡು ಮನ್ಸು ಮಾಡಿದ್ರೆ ನೀನು ಜೈಲ್ಗೆ ಹಾಕಿಸ್ತಿದ್ದೆ. ಬಿಡು ಹೋಗ್ಲಿ ಅಂತ ಹೇಳಿ, ಏನೋ ಕಾಯಿಲೆ ಇರೋರು, ಇಬ್ಬರು ಕಾಯಿಲೆ ಇರೋರು ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ. ನೋಡು, ಮತ್ತೆ ಏನಾದರೂ ನಿನ್ನ ಗಾಂಚಲಿ ಮಾಡಿದ್ರೆ ನನ್ನ ಸುದ್ದಿಗೆ ಏನಾದರೂ ಬಂದರೆ ನಿನಗೆ ಸರಿ ಇರಲ್ಲ ಗ್ರಾಚಾರ. ಏನು ತಿಳ್ಕೊಂಡಿದ್ಯಾ? ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಸುಗುಣನ ಗಂಡನೂ ಒಳ್ಳೆಯವ್ರವರು, ಅವ್ರೂ ಒಳ್ಳೆಯವರೇ, ನಾನು ಒಳ್ಳೆಯವನೇ. ಚೈತ್ರನಿಗೂ ಗೊತ್ತು ನಾನೆಂಥವನು ಅಂತ ನನ್ನ ಚೈತ್ರನಿಗೆ ಗೊತ್ತು. ಸುಗುಣ ಎಂಥವಳು ಅಂತ ಅವ್ರ ಗಂಡನಿಗೆ ಗೊತ್ತು. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಹಂಗೆಲ್ಲ ನಿನ್ನ ಮನ್ಸಾಗ ಏನಾನ ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿದ್ರೆ ಈಗಲೇ ತೆಗೆದಾಕ್ಬಿಡು ಅದನ್ನ ಮನಸ್ಸಿಂದನ. ನನ್ನ ಸುದ್ದಿಗೆ ಬಂದರೆ ನಿನಗೆ ಗ್ರಾಚಾರ ನೆಟ್ಟಗಿರಲ್ಲ ನೋಡಿ, ಹೇಳಿರ್ತೀನಿ. ನನ್ನ ಸವಾಸ ದೋಷ ಮಾಡಬೇಡ ನೀನು, ಎಲ್ಲರಂತೆ ಅಂತ ತಿಳ್ಕೊಬೇಡ ನೀನು. ಯಾಕೆ ವಿಜಿ, ಏನಾಯಿತು? ನೋಡು ವರ್ಷ, ನಾನು ಬರ್ಸಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಜಗಳಕ್ಕೆ ಬಂದವ್ರೆ ನಿಮ್ಮ ಅಣ್ಣ. ನನ್ನ ತಮ್ಮ ಯಾವನೂ ಇಲ್ಲ, ಯಾವತ್ತೋ ಹೋದ. ನಾನು ಆಲೆ ನನ್ನ ತಮ್ಮನ ಮರ್ತು ಬಿಟ್ಟಿದ್ದೀನಿ. ನನಗೆ ತಮ್ಮನೇ ಇಲ್ಲ ಅಂದ್ಕೊಂಡಿದ್ದೀನಿ. ನಮ್ಮ ಅಣ್ಣ ಬಂದವ್ರೆ, ನಮ್ಮ ಅಣ್ಣ ಇದ್ದಾರೆ. ನಮ್ಮ ಅಣ್ಣ ಇದ್ದಾರೆ, ಸಾಕು, ನನಗೆ ಯಾರೂ ಇಲ್ಲ. ಇಲ್ಲಿ ನೋಡ್ರಿ, ನೀವಿಬ್ಬರು ಏನಾನ ನನ್ನ ಸುದ್ದಿಗೆ ಬಂದಿದ್ರ ಅಂತಂದರೆ ನನ್ನೇನು ಮಾಡೋಕ್ಕಾಗಲ್ಲ ನಿನ್ನ ಕೈಲಿ. ನನ್ನೇನು ಮಾಡೋದಕ್ಕಾಗೋದಿಲ್ಲ. ಹಂಗೆಲ್ಲ ನಾನು ಏನಾದರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ನಿಂತಾಗ ದುಡ್ಡು ಐತೆ ಅನ್ನೋ ಅಹಂಕಾರ ತೋರಿಸಿದ್ರೆ ನಡೆಯಲ್ಲ. ನಾನು ಏನು ಬೇಕಾದ್ರೂ ಮಾಡ್ತೀನಿ, ನನಗೂ ಗೊತ್ತೈತಲ್ಲ. ನನ್ನ ಹತ್ರನೂ ದುಡ್ಡು ಐತೆ, ದುಡ್ಡಿಂದಲೇ ಎಲ್ಲ ಅಲ್ಲ, ದುಡ್ಡು ಐತೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ನೀನು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನ ಫಸ್ಟ್ ಮನಸ್ಸಿಂದ ತೆಗೆದಾಕು. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ದುಡ್ಡು ಇಕ್ಕೊಂಡ್ರು ನೀನು ಹಿಂಗೆ ಹೋಗ್ತಾ ಇರ್ತೀಯ. ಅಲ್ಲ ಅಣ್ಣ, ಅವಳು ಏನು ಮಾಡವಳೆ ಅಂತ ಮತ್ತೆ ಅಣ್ಣ ಅಂತ ಕರಿತೀಯ? ಕರಿಬೇಡ ನೀನು, ಕರಿಬೇಡವೋ. ನೀನು ಅಣ್ಣ ಅಂತ ಕರಿಬೇಡ ನನ್ನ ಮಗನೇ. ಇಲ್ಲ ಬಾವ, ನಾನು ಬರ್ಸಿಲ್ಲ. ಆ ಥರ ನಾನು ಮಾಡಿರೋ ಕೆಲಸ ಅಲ್ಲ ಅದು. ನಾನು ಮಾಡಿಲ್ಲ ಬಾವ. ನೀನು ಮಾಡಿಲ್ಲ, ದುಡ್ಡು ಕೊಟ್ಟು ಬರೆಯೋರ ಹತ್ರ ಮಾಡಿಸಿದೀಯ.
ನೀನು ಬರ್ದಿಲ್ವಲ್ಲ, ನಿನಗೆ ಕೈ ಬರೋಲ್ವಲ್ಲ ಬರೆಯೋಕ್ಕೆ. ಅದಕ್ಕೆ ನೀನು ಬೇರೆಯವ್ರ ಹತ್ರ ದುಡ್ಡು ಕೊಟ್ಟಿದ್ದೀಯಾ, ಬರ್ಸಿದೀಯ ರಾತ್ರಿ ಅಂದ್ರೆ ರಾತ್ರಿ. ನೀನು ಏನೋ ತಿಳ್ಕೊಂಡಿರ್ಬೋದು. ನಾನು ನಿಲ್ಲೋಡು, ಏನು ಮಾಡೋಕ್ಕಾಗಲ್ಲ ನಿನ್ನ ಕೈಲಿ. ನಮ್ಮ ಸುದ್ದಿಗೆ ಬಂದರೆ ನಮ್ಮ ಅತ್ತೆ ಏನಾದ್ರೂ ಮನ್ಸು ಮಾಡಿದ್ರೆ ನೀನು ಉಳಿತಿರ್ಲಿಲ್ಲ. ಅಷ್ಟೇ, ನಿನಗೆ ಸರಿಯಾಗಿ ಗ್ರಾಚಾರ ಬಿಡ್ಸೋದು ನಮ್ಮ ಅತ್ತೆ. ಇಲ್ಲ ಬಾವ, ಬಾವ ಇಲ್ಲ ಬಾವ, ನಾನು ಮಾಡಿಲ್ಲ ಬಾವ, ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಈ ಥರ ಕೆಲಸ ಮಾಡಿಲ್ಲ. ನಾವು ನೀವು ಎಲ್ಲರೂ ಚೆನ್ನಾಗಿರೋಣ ಬಾವ. ನಿನ್ನ ಹತ್ರ ನಾವು ಚೆನ್ನಾಗಿರೋದ? ಏಯ್ ಥೂ, ಇಲ್ಲೋಡು, ವಾರ್ನಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ನನ್ನ ಸುದ್ದಿಗೋ, ನನ್ನ ಚೈತ್ರ ಸುದ್ದಿಗೋ, ಸುಗುಣನ ಸುದ್ದಿಗೆ ಹೋದ್ರೂ ನಿನಗೆ ಗ್ರಾಚಾರ ನೆಟ್ಗಿರಲ್ಲ ನೋಡಿ, ಹೇಳಿರ್ತೀನಿ. ನಮ್ಮ ಮನೆಗಳವ್ರು ಯಾರ ಸುದ್ದಿಗಾನ ನೀನು ಬಂದೆ ಅಂದರೆ ಗ್ರಾಚಾರ ನೆಟ್ಗಿರಲ್ಲ. ಅಲ್ಲ ನೋಡಿ ಹೆಂಗೆ ಬೈದು ಹೋಗ್ತಾನೆ. ಮತ್ತು ಬೈತಾರೆ. ನಾನೇ ಮಾಡಿದ್ದೀನಿ ಅಂತ ಎಲ್ಲದಕ್ಕೂ. ಇವ್ರು ಮಾಡಿರೋ ಇದಕ್ಕೆ ನಾನು ಮಾಡಿದ್ದೀನಿ ಅಂತಾರೆ. ಏನನ್ನತ್ತಾಗ ನಾನು ಮಾಡಿದ್ದೀನಿ ಎಲ್ಲದಕ್ಕೂ. ಇವಾಗ ನಾನು ಕೆಟ್ಟವಳು. ಇವು ಯಾವ ಗೂಬೆಗಳು ಮಾಡಿ ನನ್ನ ಮೇಲೆ ಆರೋಪ ಮಾಡಿಸೋವು ಸುಮ್ಮನೆ. ನಾನು ಹತ್ಲಾಗ ಹೆಂಗ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ನತ್ಲಾಗೆ ಹೇಳೋದೆಲ್ಲ ಟೆನ್ಷನ್ ತಗೊಂಬಂದ್ವಿ. ಏನೋ ಮಾಡ್ಕೋಗಿ ಈ ಅಮ್ಮ ಹಿಂಗೆ ಮತ್ತು ಮಾಡ್ಕೊಂಡು ಸಾಲ ಎಲ್ಲ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡಿರೋದು ಈ ಅಮ್ಮ. ನೀವು ಯಾವಕ್ಕೊಂದು ಸ್ವಲ್ಪನಾದ್ರೂ ಗೊತ್ತಾಗಲ್ಲ ಕಣ, ತಿಳುವಳಿಕೆ ಇಲ್ಲ. ನೀನು ಯಾಕೆ ಹೇಳಕ್ಕೆ ಹೋಗಿದ್ದೆ? ನೀನು ಹಂಗೆ ಅಂದಲ್ಲ, ಸುಮ್ಮನೆ ಅದಕ್ಕೆ ಮತ್ತೆ ಇಲ್ಲೋದೆಲ್ಲ ಮಾತಾಡೋಕೆ ಹೋಗ್ಬಾರ್ದು ಅಂಬೋದು. ಸುಮ್ಮನೆ ನಾವೇ ಬುದ್ಧಿವಂತರು, ನಾವೇ ಇದು ಅಂತ ತೋರಿಸ್ಕೊಂಬಕ್ಕೆ ಹೋದ್ರೆ ಹಿಂಗೆ ಆಗೋದು. ಇವಾಗ ನೋಡು, ನೀನು ಎಷ್ಟು ರಾಧ ಅವ್ರು ಮಾಡಿರೋ ಕೆಲಸಕ್ಕೆ. ಏನು ಮಾಡೋದು ನೋಡಿ, ಇವಾಗ ನಾನು ಇಷ್ಟರ ಅದೇ ಈ ಗೂಬೆಗಳು ಮಾಡಿರೋದಕ್ಕೆ. ಅಲ್ಲಿ ಸ್ವಲ್ಪನಾದ್ರೂ ಗೊತ್ತಾಗಲ್ಲ. ಸಿಂಧು ಇದ್ದಾಳ ಯಪ್ಪ, ಅವಳಿಗಂತೇನೇನು ಗೊತ್ತಾಗಲ್ಲ ಹುಡುಗಿ. ಅದು ಹುಡುಗಿ ಥರ ಐತೆ, ಅದು ಗೊತ್ತಾಗಲ್ವ ಏನೇನು ಸ್ವಲ್ಪ. ಅದೇನು ಹೆಸರು ಏನು, ಅವ್ರ ಗಂಡನ ಹೆಸರು ಏನು ತಿಳ್ಕೊಬೇಕು ಅನ್ನೋದು ಒಂದು ಸ್ವಲ್ಪನೂ ಪರಿಜ್ಞಾನ ಇಲ್ವಾ ಅದಕ್ಕೆ. ಸುಮ್ಮನೆ ರಾತ್ರಿ ಅನ್ನೋದು ಬರ್ಸಿ ದುಡ್ಡೆಲ್ಲ ಉದ್ವನ ಮಾಡಿಕ್ಕದ್ವತ್ಲಾಗಿ ಹೋಗತ್ತಾ ಎಂಥ ಕೆಲಸ ಆಯಿತು ಅಮ್ಮಂಗಾಗುತ್ತೆ ನನಗಂತೂ. ಇವತ್ತು ನಾನು ವಿಜಿ ಮಾಡಿದಾಳಪ್ಪ, ವಿಜಿನೇ ಮಾಡಿರೋದು, ಬೇರೆ ಯಾರು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಮಾಡಿದ್ರೆ ಇವತ್ತು ನಾನು ಕೆಟ್ಟವಳ ಅದೇ ನೋಡಪ್ಪ. ಇದು ಹೆಂಗೈತೆ ಹೋಗತ್ಲಾಗಿ ತಲೆ ಕೆಟ್ಟಂಗೆ ಆಗುತ್ತೆ ನನಗಂತೂ. ಕಾಲು ಬೇರೆ ಇವತ್ತು ಫುಲ್ ಹಿಂದಕ್ಕೆ ಎಳ್ದಂಗೆ ಆಗುತ್ತೆ ಹಂಗೇನು. ಅದಕ್ಕೆ ಮತ್ತೆ ಹೇಳಿದ್ದು ನೀನು ಟೆನ್ಷನ್ ತಗೋಬೇಡ ಅಂತ. ಹಿಂದಕ್ಕೆ ಎಳ್ದಂಗೆ ಆಗುತ್ತೆ ಕಾಲು. ನೀನು ಟೆನ್ಷನ್ ತಗೋಬೇಡ ಅಂದ್ರೆ ರೇಗಾಡ್ತೀಯ. ಸುಮ್ಮನೆ ಇವಾಗ ಒಂದು ಕ್ಷಣ ವಾಕ್ ಮಾಡಿ ಮಲಕ, ಇಲ್ಲಿ ಹೇಳ್ತೀನಿ, ನಾನೆಲ್ಲ ಕೈ ಕಾಲನ್ನೆಲ್ಲ ಮಸಾಜ್ ಮಾಡ್ತೀನಿ. ಸರಿ ಆಯ್ತು, ಅದಕ್ಕೆ ವಾಕ್ ಮಾಡ್ತಿದ್ದೆ. ಬಾವ ಬೇರೆ ಬಂದರು, ನನಗೇನು ಮಾತಾಡೋಕ್ಕೂ ಆಗ್ತಿಲ್ಲ ಅಂತರ. ಕೈಕಾಲು ಹಿಂದೆ ಕೆಳದಂಗೆ ಆಗುತ್ತಲ್ಲ ಅದಕ್ಕೆ. ಒಂದೊಂದು ತಡೆ ಚೆನ್ನಾಗಿ ಬರುತ್ತಲ್ಲ ಕಾಲು ಎತ್ತಿಕಕ್ಕೆ ವಿಜಯ್. ಒಂದೊಂದು ತಡ ಮಾಮೂಲಿ ಹೆಂಗೆ ನಡೀತಾ ಇರ್ತೋ ಹಂಗೆ ನಡೀತೀನಿ. ಒಂದೊಂದು ಸತಿ ಹಂಗೆ ಇರುತ್ತೆ. ಒಂದೊಂದು ತಡೆ ಹಿಂದೆ ಕೇಳ್ದಂಗೆ ಆಗುತ್ತೆ. ಎಳಿಬೇಕಾದ್ರೆ ಮುಂದಕ್ಕೆ ಬರೋದೇ ಇಲ್ಲ. ಫಸ್ಟ್ ಎಡಗಾಲು ಹೋಗುತ್ತೆ ಮುಂದಕ್ಕೆ, ಬಲ್ಗಾಲ್ ಬರ್ಬೇಕು ಮುಂದಕ್ಕೆ, ಬಲ್ಗಾಲ್ ಬರಬೇಕು. ಯಾವುದಕ್ಕೆ ಆಗಲಿ ಬಲ್ಗಾಲ್ ಇಡಬೇಕು ಮುಂದಕ್ಕೆ. ನನಗೆ ಒಬ್ಬರೇ ಎಡಗಾಲೇ ಹೋಗುತ್ತೆ ಮುಂದಕ್ಕೆ. ಅದೇನು ಗ್ರಾಚಾರನ ಏನು. ಬಲ್ಗಾಲ್ ಹಿಂದೆ ಕೇಳಿತೈತೆ, ಬಲ ಹೋಗ್ಬೇಕು ಮುಂದೆ. ಯಾವತ್ತೇ ಆಗಲಿ ಎಲ್ಲಿಗೆ ಆಗಲಿ ಬಲ್ಗಾಲಿಗೆ ಹೋಗ್ಬೇಕು ಅಂತಾರಲ್ಲ, ಹಂಗೆ ಯಾಕೆ ನಿನ್ನ ಬಲ್ಗಾಲೇ ಬರೋಂಗಿಲ್ಲ, ಹಿಂದಕ್ಕೆ ಹೋಗುತ್ತೆ ಬಲ್ಗಾಲು. ಯಾಕಪ್ಪ, ಅದು ಒಂದಿಷ್ಟು ಸರಿ ಆದರೆ ಸಾಕಾತ್ಲಾಗ ಇನ್ಯಾವುದೂ ಇರಲ್ಲ. ನನಗಿನ್ನೇನು ಆರೋಗ್ಯ ಸಮಸ್ಯೆ ಇಲ್ಲ. ಈಗ ಈ ಕೈ ಕಾಲಿಂದ ಸ್ವಲ್ಪ ಇವೊಂದು ಸ್ವಲ್ಪ ಮಿಷಿನ್ನೇ ನಾನು ಕೆಟ್ಟಂಗಾಗಿರೋದು ಅಷ್ಟೇ. ಇನ್ನೆಲ್ಲ ಮಿಷಿನ್ನು ಸೆನಕ ಇದ್ದಾವೆ. ಏನಾನ ತಿನ್ನು ಜೀರ್ಣ ಆಗುತ್ತೆ ಎಲ್ಲ ಸೆನಕೈತೆ. ಒಳ ರುಬ್ಬ ಮಿಷಿನ್ನು ಎಲ್ಲ ಸೆನಕೈತೆ ನಂದು. ಮನುಷ್ಯನಿಗೆ ಏನಾನ ಸ್ವಲ್ಪ ನೋವಾದ್ರೂ ಒಂದು ಸ್ವಲ್ಪ ಮುಳ್ಳು ಹಾಕ್ಕೊಂಡ್ರು ನೋವು ತಡ್ಕೊಳಕ್ಕಾಗಲ್ಲಪ್ಪ. ಮನುಷ್ಯನ ಜನ್ಮ ಎಲ್ಲ ಚೆನ್ನಾಗಿದ್ರೇನೆ. ನನಗೂ ಹಂಗೆ ಯಪ್ಪ, ಶುಗರ್ ಇಲ್ಲಿಂದ ಬಂತು ಆಗುತ್ತೇನೆ, ತಿಮ್ಮಂಗಿಲ್ಲ ಸ್ವೀಟು, ಏನೇ ತಿಮ್ಮಂಗಿಲ್ಲ, ಹಂಗಾಗೈತಿ. ಏನು ಮಾಡೋಕ್ಕಾಗಲ್ಲ, ಬಂದಿದ್ದೆಲ್ಲ ಅನುಭವಿಸ್ತಾ ಇರಬೇಕು. ಮಾಮ ಬಂದು ನನಗೆ ಬೈದು ಹೋಗ್ತಾರೆ. ಏನು ಮಾಡೋದು, ನಾನು ಮಾಡಿಲ್ಲ. ಇವು ಯಾವ ಗೂಬೆಗಳು ಮಾಡಿರೋದಕ್ಕೆ ನಾನು ಇಷ್ಟರಾದೆ. ಇವು ಯಾವ ಬರೀ ಹೋಗಿ ಇಂಥ ಕೆಲಸ ಮಾಡಿದ್ರೆ ಸರಿಯಾಗಿ ವರ್ಕೌಟ್ ಆಗೋಂಥದ್ದನ ಮಾಡಲಿಲ್ಲ. ಏನಾನ ಮಾಡಿಕ್ಕಿದ್ವತ್ಲಾಗಿ ಏನು ಮಾಡೋದು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.